ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯವನ್ನು ಕ್ರಮವಾದ ರೀತಿಯಲ್ಲಿ ಧ್ಯಾನಿಸ್ತಿರುವಾಗ ದೇವರು ತನ್ನ ಮಕ್ಕಳಿಗೆ, ಅಂದರೆ ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ದೇವರ ಮಕ್ಕಳು ಈ ಭೂಲೋಕದಲ್ಲಿ ಜೀವಿಸಬೇಕಾದ ರೀತಿ, ನಡ್ಕೊಳ್ಳಬೇಕಾದ ರೀತಿ, ಮಾತಾಡಬೇಕಾದ ರೀತಿ, ಎಲ್ಲ ಸಂಗತಿಗಳು, ಅವರ ಆಂತರ್ಯ ಜೀವಿತ ಆಗಿರ್ಬೋದು, ಹೊರಗಿನ ಜೀವಿತ ಆಗಿರ್ಬೋದು, ಎಲ್ಲದರಲ್ಲಿಯೂ ಯಥಾರ್ಥತೆ, ನಂಬಿಗಸ್ತಿಕೆ, ದೇವರಿಗೆ ಭಯಪಡುವವರಾಗಿ, ದೇವರಿಗೆ ನಂಬಿಗಸ್ಥರಾಗಿ ಎಲ್ಲದರಲ್ಲೂ ಇರಬೇಕೆನ್ನುವಂಥದ್ದು ಕರ್ತನು ಅಪೇಕ್ಷಿಸ್ತಾನೆ ಎಂಬುದಾಗಿ ನೋಡ್ತಾ. ಅಂದರೆ ಪೌಲನು ತರುವಂಥ ಪ್ರತಿಯೊಂದು ಮಾತುಗಳು, ಈ ಅಧ್ಯಾಯಗಳು, ಅಂದರೆ ಅವರ ಹಿನ್ನೆಲೆ ಬೇರೆ ಬೇರೆ ಇದ್ದರೂ ಸಹ ಯೇಸು ಕ್ರಿಸ್ತರ ಮೂಲಕವಾಗಿ ಅವರು ನೂತನ ವ್ಯಕ್ತಿಗಳಾಗಿರಬೇಕಾದರೆ ಲೋಕದ ಜನರು ಅನೇಕರು ಗಮನಿಸ್ತಾ ಇರ್ತಾರೆ, ನಮ್ಮನ್ನು ದೇವರು ಗಮನಿಸ್ತಾ ಇರ್ತಾನೆ. ದೇವರ ಮುಂದೆಯೂ ಲೋಕದವರ ಮುಂದೆ ಎಲ್ಲ ವಿಷಯಗಳಲ್ಲಿ ನಾವು ಯಥಾರ್ಥರಾಗಿ ನಾವು ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ಜೀವಿಸಬೇಕೆನ್ನುವಂಥದ್ದೇ ದೇವರ ಉದ್ದೇಶ. ಅದರಿಂದ ಪ್ರತಿ ಮಾತುಗಳನ್ನು ಆತನು ತಿಳಿಸಬೇಕಾದರೆ ನಾವು ನಮ್ಮ ಜೀವಿತದ ಶೈಲಿ ಯಾವ ರೀತಿಯಲ್ಲಿ ಉಂಟು, ನಾವು ಯಾವುದೇ ಲೋಕ ಜನರು ಮೆಚ್ಚಿಸುವಂಥದ್ದಲ್ಲ, ದೇವರಿಗೆ ನಾವು ಲೆಕ್ಕ ಕೊಡಬೇಕಾದ ದಿನ ಉಂಟು. ಅದೇ ಪ್ರತ್ಯೇಕ ದೇವರ ವಾಕ್ಯ ನೋಡ್ತೇವೆ. ನಾವು ಕರ್ತನ ಮುಂದೆ ನಿಲ್ಲಬೇಕಾದ ದಿನ ಉಂಟು. ಮನುಷ್ಯರು ಮಾಡುವಂಥ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಎಲ್ಲದಕ್ಕೂ ಪ್ರತಿಫಲ ಹೊಂದುವುದಕ್ಕಾಗಿ ನಾವು ಯಥಾಸ್ಥಿತಿಯಲ್ಲಿ ಕ್ರಿಸ್ತನ ನ್ಯಾಯಸ್ಥಾನವನ್ನು ನಿಲ್ತೇವೆ ಎಂಬುದಾಗಿ 2 ಕೊರಿಂಥ 5:10 ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ದೇವರ ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ ನಮ್ಮಲ್ಲಿ ಬರಬೇಕಾದ ಸಂಗತಿ, ಇನ್ನೂ ನಾನು ಏನು ಕೊರತೆ ಉಂಟು ದೇವರೇ, ಇನ್ನಿನ ಸನ್ನಿಧಾನದಲ್ಲಿ ನಾನು ಸರಿಪಡಿಸಿಕೊಂಡು ನಿನಗೆ ಯೋಗ್ಯವಾಗಿ ಜೀವಿಸುವಂತೆ ಕೃಪೆ ಮಾಡು ಎಂಬುದಾಗಿ ನಾವು ಕರ್ತನ ಮುಂದೆ ಅರಿಕೆ ಮಾಡಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಕರ್ತನು ಕಾರ್ಯ ಮಾಡ್ತಾನೆ. ಈ ದಿವಸ ನಾವು ದೇವರ ವಾಕ್ಯ ಇನ್ನೊಂದು ಭಾಗವನ್ನು ನೋಡಲಿಕ್ಕಿದ್ದೇವೆ. ಸತ್ಯವಿದೆ ಇರುವುದ ದಯಮಾಡಿ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ ನೋಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ 30ನೇ ವಚನದಲ್ಲಿ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಬಹಳ ಪ್ರಾಮುಖ್ಯವಾದ ಸತ್ಯವನ್ನು ಹೇಳ್ತಿದ್ದಾನೆ. ಇಂಗ್ಲೀಷಲ್ಲಿ ಹೀಗೆ ಉಂಟು, and do not grieve the Holy Spirit of God, by whom you were sealed for the day of redemption ಎಂಬುದಾಗಿ ಹೇಳಲ್ಪಟ್ಟಿದೆ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯ ದೇವರೇ, ನಿನ್ನ ಜೀವಳ ವಾಕ್ಯದ ಪ್ರತಿಯೊಂದು ಸಂಗತಿಗಳು ನೀನು ನಿನ್ನ ಆತ್ಮನ ಕೊಟ್ಟಿದ್ದಿ. ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡ್ರಿ ಎಂಬುದಾಗಿ ನಾವು ವಾಕ್ಯ ಓದಿದ್ದೇವೆ. ಕರ್ತನೆ, ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರ ಹೃದಯದಲ್ಲಿ, ಒಬ್ಬೊಬ್ಬರ ಜೀವಿತಗಳನ್ನು ನೀನು ನೋಡುವಾತನು ಎಷ್ಟರ ಮಟ್ಟಿಗೆ ನಾವು ನಿನಗೆ ಯೋಗ್ಯ ನಡ್ಕೊಳ್ತಾ ಇದ್ದೇವೋ, ಪರಿಶುದ್ಧಾತ್ಮನ ದುಃಖಪಡಿಸ್ತಾ ಇದ್ದೇವೋ, ಹೃದಯಗಳನ್ನು ಬರಲಾಂಥ ದೇವರೇ, ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂಬುದನ್ನು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡಪ್ಪ. ತಿಳಿದುಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ ಒಬ್ಬೊಬ್ಬರಿಗೆ ಕೃಪೆ ಮಾಡು. ಕರ್ತನೆ, ನಾವು ಈ ಲೋಕ ನಮ್ಮ ಹಾಗೆ ನಮ್ಮ ಇಷ್ಟ ಬಂದಾಗಿ ಜೀವಿಸದಂತೆ ನಿನಗೆ ಸಮರ್ಪಕವಾದ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ, ನೀನು ಆತ್ಮನ ಕೊಟ್ಟಿರುವಾಗ ಆತ್ಮನಿಗೋಸ್ಕರ ಜೀವಿಸಬೇಕು ಎಂಬುದನ್ನು ತಿಳಿಸಿರುವಾಗ ಈ ಕಾರ್ಯಕ್ರಮವನ್ನು ಕೇಳುವ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಪೌಲನು ಈ ಭಾಗದಲ್ಲಿ ಎಂಥ ಒಂದು ಎಚ್ಚರಿಕೆಯನ್ನು ಮತ್ತು ವಿಶ್ವಾಸಿಗಳು ಯಾವ ರೀತಿಯಲ್ಲಿ ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರದು, ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ಇಲ್ಲಿ ತಿಳಿಸಿರುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಈ ದೇವರ ವಾಕ್ಯಗಳನ್ನು ನಾವು ಗಮನವಿಟ್ಟು ನಿಧಾನವಾಗಿ ಓದಿ ಧ್ಯಾನಿಸುವಾಗ, ಈ ವಾಕ್ಯಗಳು ಪ್ರತಿದಿನ ಓದುವಾಗ ಎಷ್ಟು ಮಟ್ಟಿಗೆ ದೇವರು ನಮ್ಮಿಂದ ಅಪೇಕ್ಷಿಸುವ ಸಂಗತಿಗಳು ಏನುಂಟು, ಈ ವಾಕ್ಯಗಳು ಜೀವವುಳ್ಳದು. ದೇವರ ವಾಕ್ಯ ನಮಗೆ ಜೀವ ಬೆಳಕಾಗಿದೆ ಪ್ರಿಯರೇ. ಎಷ್ಟು ಮಟ್ಟಿಗೆ ಅದನ್ನು ಓದ್ತೇವೆ ಅಷ್ಟು ಮಟ್ಟಿಗೆ ನಾವು ಏನಾಗ್ತೇವೆ, ನಮ್ಮಲ್ಲಿ ಆಂತರ್ಯ ಜೀವ ಬದಲಾಗುವುದು ಮಾತ್ರವಲ್ಲ, ಕರ್ತನಿಗೆ ಸಮರ್ಪಕವಾದ ರೀತಿಯಲ್ಲಿ ಜೀವಿಸುವುದಕ್ಕೆ ದೇವರು ನಮಗೆ ತನ್ನ ಕೃಪೆಯನ್ನು ಆತ ನೀಡುವಾತನಾಗಿದ್ದಾನೆ. ಆತ್ಮಿಕ ಬಲ, ಶಕ್ತಿ, ಸಾಮರ್ಥ್ಯತೆ ಸಿಗುವಂಥದ್ದು ದೇವರ ವಾಕ್ಯಗಳ ಮೂಲಕವಾಗಿ, ದೇವರು ವಾಗ್ದಾನ ಮಾಡಿದಂಥ ಈ ವಾಕ್ಯಗಳಲ್ಲಿ ನೆಲೆಗೊಳ್ಳುವಾಗ ಎಂಬುದಾಗಿ ನಾವು ನೋಡ್ತೇವೆ. ಈ ಭಾಗದಲ್ಲಿ 3 ಸತ್ಯಗಳನ್ನು ಪೌಲನು ತಿಳಿಯಪಡಿಸಿದ್ದಾನೆ ಓದಂಥ ಭಾಗದಲ್ಲಿ. ಮೊದಲನೇದಾಗಿ ಅಂದರೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎರಡನೇದು, ಯು ವೇರ್ ಸೀಲ್ಡ್, ನೀವು ಮುದ್ರೆ ಹೊಂದಿದ್ದೀರಲ್ಲ ಎಂಬುದಾಗಿ. ಮೂರನೇದಾಗೂ ಏನಂದರೆ, ದ ಡೇ ಆಫ್ ರಿಡಂಪ್ಷನ್,
ವಿಮೋಚನೆ ದಿನಕ್ಕಾಗಿ ನೀವು ಮುದ್ರೆ ಹೊಂದಿದ್ದೀರಲ್ಲ. ಅದು 3 ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಲೋಚಿಸುವಾಗ ನಮಗೆ ಆ ವಾಕ್ಯದ ಸ್ಪಷ್ಟವಾದ ತಿಳುವಳಿಕೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಇಟ್ಸ್ ಲೈಕ್ ಎ ಕಮ್ಯಾಂಡ್. ದೇವರು ನಮಗೆ ಕೊಟ್ಟಿರುವಂಥ ಆತ್ಮ, ಪರಿಶುದ್ಧಾತ್ಮನು ನಮ್ಮಲ್ಲಿರುವಂಥ ಸಮಯದಲ್ಲಿ ನಮ್ಮ ಜವಾಬ್ದಾರಿಕೆ ನಾನು ಏನಂದರೆ ಎಷ್ಟು ಮಟ್ಟಿಗೆ ನಾನು ಜೋಪಾನವಾಗಿ ನಾನು ಜೀವಿಸಬೇಕು, ನಡ್ಕೊಳ್ಳಬೇಕಾದ ರೀತಿಯಲ್ಲಿ ಹೇಗೆ ಇರಬೇಕು ಎಂಬುದನ್ನು ಸ್ಪಷ್ಟಪಡಿಸುವಂಥ ರೀತಿಗಳನ್ನು ಇಲ್ಲಿ ನಾನು ಅಂದರೆ ದೇವರು ಪವಿತ್ರತೆಯ ಜೀವಿತದಲ್ಲಿ ತಿಳಿಸಬೇಕಾದರೆ ನಾವು ಪವಿತ್ರಾತ್ಮನ ಬಗ್ಗೆ ನಾವು ಸ್ಪಷ್ಟ ತಿಳ್ಕೊಳ್ಬೇಕು. ದೇವರು ಈ ಪವಿತ್ರಾತ್ಮನ ಕೊಟ್ಟಿದ್ದಾನೆ ಅಂತ ಹೇಳಬೇಕಾದ್ರೆ ಪವಿತ್ರಾತ್ಮನ ಕಾರ್ಯಗಳು ಏನೆಂಬುದನ್ನು ಗ್ರಹಿಸ್ಕೊಳ್ಳುವಾಗ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ಗೊತ್ತಾಗ್ತದೆ. ಮೊದಲನೇದಾಗಿ ನಾವು ಆಲೋಚಿಸಬೇಕಾದ್ರೆ ದೇವರ ತ್ರೈಕತ್ವದಲ್ಲಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನು ಮೊದಲನೇ ಸತ್ಯ. ಅದು ಇನ್ ಟ್ರಿನಿಟಿ, ತ್ರೈಕತ್ವ ಅಂತ ಹೇಳಬೇಕಾದ್ರೆ ತಂದೆಯಾದ ದೇವರು, ಮಗನು ಮತ್ತು ಪರಿಶುದ್ಧಾತ್ಮನು. 3 ಸಂಗತಿಗಳು ನೋಡಬೇಕಾದ್ರೆ ಅಲ್ಲಿರುವಂಥ ಸತ್ಯತೆಯಲ್ಲಿ ದೇವರು ಅದನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಆತ್ಮನ ಕಾರ್ಯ ಏನೆಂಬುದನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಎರಡನೇದಾಗಿ, ಯೇಸು ಕ್ರಿಸ್ತನ ನಂಬಿಕೆ ಮೂಲಕವಾಗಿ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರಲ್ಲಿ ಏನಂದರೆ ಪರಿಶುದ್ಧಾತ್ಮನು ಬಂದು ವಾಸ ಮಾಡುವಾತನಾಗಿದ್ದಾನೆ. ನಾವು ರೋಮಪುರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅದನ್ನು ಪ್ರತ್ಯೇಕವಾಗಿ ನಾವು ಅದನ್ನು ಆಲೋಚಿಸಬೇಕಾದ್ರೆ ನಮಗೆ ಗೊತ್ತಾಗ್ತದೆ. 8:14 ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ. ಅಂದರೆ ದೇವರ ಆತ್ಮನಿಂದ ನಡೆಸಿಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿ ಯಾರಾಗಿದ್ದಾನೆ, ದೇವರ ಮಗಳಾಗಿದ್ದಾರೆ ಎಂಬುದಾಗಿ ನೋಡ್ತೇವೆ. 16ನೇ ವರ್ಷದಲ್ಲಿ ನೋಡುವಾಗ ನಾವು ದೇವರ ಮಕ್ಕಳಾಗಿದೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾನೆ. ನೋಡ್ರಿ, ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಇರೋದಕ್ಕೆ ಗುರುತು ಏನು ಅಂತ ಹೇಳಿದ್ರೆ ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾನೆ. ಈತ ದೇವರ ಮಗಳಾಗಿದ್ದಾನೆ ಎಂಬುದನ್ನು ದೇವರಾತ್ಮ ನಮ್ಮಲ್ಲಿ ವಾಸ ಮಾಡುವ ಆತನು ನಮಗೆ ಸಾಕ್ಷಿ ಕೊಡುವಂಥ ರೀತಿಯಲ್ಲಿ ಆ ಕನ್ಫರ್ಮಿಟಿ, ರಕ್ಷಣೆಯ ನಿಶ್ಚಯತ್ವ ನಮ್ಮಲ್ಲಿ ಉಂಟು ಎಂಬುದನ್ನು ಗ್ರಹಿಸ್ಕೊಳ್ಬೇಕು ಪ್ರಿಯರೇ. ಇದು ಇಲ್ಲಿ ಪರಿಶುದ್ಧಾತ್ಮನ ಮಾಡುವಂಥ ಒಂದು ಕಾರ್ಯದ ಬಗ್ಗೆ ನಾವು ಅಲ್ಲಿ ನೋಡ್ತೇವೆ. ನಾವು ಯೋಹಾನ ಸುವಾರ್ತೆ ವಾಕ್ಯಗಳನ್ನು ಓದುವಾಗ ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂಥ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ ನಾವು ಹೇಗೆ ನಾವು ದೇವರ ಮಕ್ಕಳಾಗಿದ್ದೇವೆ, ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನೆ ಎಂಬುದನ್ನು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. 15 ಮತ್ತು 7ನೇ ವಚನ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರಕುವುದು. ಅಲ್ಲಿ ಇರುವಂಥ ಸಂಗತಿ ಅಂದರೆ ನಾವು ದೇವರ ವಾಕ್ಯಗಳನ್ನು ಓದುವಾಗ ಪರಿಶುದ್ಧಾತ್ಮನ ವಾಕ್ಯಗಳು ನಮ್ಮಲ್ಲಿ ವಾಸಿಸುವಾಗ ಅಲ್ಲಿರುವಂಥ ಸಂಗತಿ ಅಂದರೆ ನಾವು ಕರ್ತನ ಪ್ರಾರ್ಥನೆಗಳನ್ನು ಕೇಳುವಾತನಾಗಿದ್ದಾನೆ. ಅಲ್ಲಿ ಇರುವಂಥ ಸತ್ಯ ಏನಂದರೆ ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿ ನಮ್ಮನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುವ ಆತ್ಮನ ಮಗನ ಆತ್ಮನ ಕೊಟ್ಟಿದ್ದಾನೆ. ದೇವರಾತ್ಮ ನಮ್ಮಲ್ಲಿ ಕಾರ್ಯ ಮಾಡುವಂಥ ರೀತಿ ಬಗ್ಗೆಯಲ್ಲಿ ನಾವು ನೋಡ್ತೇವೆ. ನಾವು ಇನ್ನೊಂದು ಸಂಗತಿ ಪವಿತ್ರಾತ್ಮನ ಬಗ್ಗೆ ಏನು ನೋಡ್ತೇವೆ ಅಂತ ಹೇಳಿದ್ರೆ 14ನೇ ಅದೇ ಯೋಹಾನ ಸುವಾರ್ತೆ ಓದುವಾಗ ಪರಿಶುದ್ಧಾತ್ಮನ ಬಗ್ಗೆ 14, 15, 16ರಲ್ಲಿ ಭಾಳ ಪ್ರಾಮುಖ್ಯವಾದ ಸತ್ಯಗಳನ್ನು ಅಲ್ಲಿ ಯೋಹಾನನು ತಿಳಿಯಪಡಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. 14:26ರಲ್ಲಿ ಹೀಗೆ ನೋಡ್ತೇವೆ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವನು. ಪರಿಶುದ್ಧಾತ್ಮನ ಕಾರ್ಯ. ನಾವು ಪರಿಶುದ್ಧಾತ್ಮನು ಏನು ಅಂತ ಹೇಳಿದ್ರೆ ನಮ್ಮ ಎಲ್ಲ ಸಂಗತಿಗಳನ್ನು ಯೇಸು ಕ್ರಿಸ್ತ ಹೇಳಿದ ಮಾತುಗಳನ್ನು ತಿಳಿಯಪಡಿಸ್ತಾನೆ. ಸಹಾಯಕನಾಗಿದ್ದಾನೆ, ಅದು ನಮಗೆ ಉಪದೇಶಿಸುವಂಥವನಾಗಿದ್ದಾನೆ. ಮತ್ತು 16ನೇ ಅಧ್ಯಾಯ 13ನೇ ವಚನ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸ್ತಾ ನನ್ನನ್ನೇ ಮಯಪಡಿಸುವನು. ನೋಡಿ, ಇದು ಪರಿಶುದ್ಧಾತ್ಮನು ಯಾವ ರೀತಿಯಲ್ಲಿ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾನೆ ಎಂಬುದನ್ನು ಇದನ್ನು ನೋಡುವಾಗ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಅರ್ಥವಾಗುವಂಥದ್ದು. ಮತ್ತು 4ನೇದಾಗಿ ನೋಡಬೇಕಾದರೆ ಪವಿತ್ರಾತ್ಮ ನಮ್ಮಲ್ಲಿ ಏನಂದರೆ ಪಾಪ, ನೀತಿ, ನ್ಯಾಯತೆಗಳ ಅರಿವನ್ನು ಹುಟ್ಟಿಸುವ ಆತನಾಗಿದ್ದಾನೆ. ಪರಿಶುದ್ಧಾತ್ಮನ ಕಾರ್ಯ ನಾವು ಅದನ್ನು ಗಮನಿಸ್ತಿರ್ಬೇಕಾದ್ರೆ
ಈ 4ನೇದಾಗಿ ಇರುವಂಥ ಸಂಗತಿ ಏನಂತ ಹೇಳಿದ್ರೆ ಅದೇ ಯೋಹಾನ ಸುವಾರ್ತೆ 16 8ನೇ ವರ್ಷದಲ್ಲಿ ಅದನ್ನು ಓದಿದ್ದೇವೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವುಂಟು ಮಾಡ್ತಾನೆ. ಅಲ್ಲಿ ಪೇತ್ರನ ಪ್ರಸಂಗನ ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಪೇತ್ರನು ಮಾಡಿದಂಥ ಮಾತಿಗೆ ಅವರ ಹೃದಯದ ಏನಂದರೆ ಹಲಗು ನೆಟ್ಟಂತಾಯಿತು ಎಂಬುದಾಗಿ. ಅದು ಅಷ್ಟರ ಮಟ್ಟಿಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡಬೇಕು. ನಮ್ಮ ಪಾಪಗಳು ನಾವು ಎಂಥ ದುರಾವಸ್ಥೆ ಎಂಥ ಕಾರ್ಯ ಮಾಡಿದ್ದೇವೆ ಎಂಬಂಥ ಆ ಕಾರ್ಯ ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ತೋರಿಸುವವನಾಗಿದ್ದಾನೆ. ಆಮೇಲೆ 16-13 ಅದನ್ನು ಆಲೋಚನೆ ಮಾಡಿದ್ದೇವೆ. ಅಂದರೆ ಮುಂದಾಗುವ ಸಂಗತಿಗಳನ್ನು ತಿಳಿಯಪಡಿಸ್ತಾನೆ. ಪರಿಶುದ್ಧಾತ್ಮನ ಕಾರ್ಯ 16-13 ಇರುವಂಥ ಸಂಗತಿ, ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಎಂಬುದಾಗಿ. ಆಮೇಲೆ ಇನ್ನೊಂದು 7ನೇ ವಿಷಯ ನೋಡಬೇಕಾದ್ರೆ 16-14 ನೋಡಿದ್ದೇವೆ. ಯೇಸು ಕ್ರಿಸ್ತನನ್ನೇ ಮಯಪಡಿಸ್ತಾನೆ. ಆಮೇಲೆ 8ನೇ ವಿಷಯದಲ್ಲಿ ನೋಡಬೇಕಾದ್ರೆ ಸತ್ಯದ ಆತ್ಮನು ನನ್ನನ್ನು ಕುರಿತು ಸಾಕ್ಷಿ ಕೊಡುತ್ತಾನೆ ಎಂಬುದಾಗಿ. ಆಮೇಲೆ 9ನೇದಲ್ಲಿ ನೋಡುವಾಗ ಪವಿತ್ರಾತ್ಮ ನಮಗೋಸ್ಕರ ಹಂಬಲಿಸ್ತಾ ಬೇಡಿಕೊಳ್ಳುತ್ತಾನೆ ಎಂಬುದನ್ನು ನಾವು ಅದನ್ನು ರೋಮರ ಪತ್ರಿಕೆ 8:20 ನೋಡ್ತೇವೆ. ಅಂದರೆ ದೇವರ ಚಿತ್ತಕ್ಕನುಸಾರವಾಗಿ ಬೇಡಿಕೊಳ್ಳುವಾಗೆ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾನೆ. ಆಮೇಲೆ 8ನೇ ಅಧ್ಯಾಯ 16ನೇ ವಿಷಯ ನೋಡುವಾಗ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ತಾನೇ ಸಾಕ್ಷಿ ಕೊಡ್ತಾನೆ ಎಂಬುದನ್ನು ನೋಡ್ತೇವೆ. ಆಮೇಲೆ 11ನೇದಾಗಿ ನೋಡುವಾಗ 2 ಕೊರಿಂಥ 3:17 ನೋಡಬೇಕಾದ್ರೆ ಯಾರಲ್ಲಿ ದೇವರಾತ್ಮನಿದ್ದಾನೆ ಅವನಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಬಿಡುಗಡೆ ಕೊಡುವ ಪರಿಶುದ್ಧಾತ್ಮ ಮೂಲಕವಾಗಿ ನಮಗೆ ಬಿಡುಗಡೆ ಸಿಗುವಂಥದ್ದು ಎಂಬುದಾಗಿ ನೋಡ್ತೇವೆ. ಆಮೇಲೆ 12ನೇದಾಗಿ ನೋಡಬೇಕಾದ್ರೆ 2 ಕೊರಿಂಥ 3:18 ನೋಡಬೇಕಾದ್ರೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರಿಪುಳ್ಳವರಾಗುವಂತೆ ದೇವರ ಆತ್ಮನು ಕಾರ್ಯ ಮಾಡ್ತಾನೆ. ದೇವರಾತ್ಮನ ಕಾರ್ಯ ಎಷ್ಟು ಒಬ್ಬ ವಿಶ್ವಾಸಿಯ ಜೀವಿತ ಹೇಗೆ ಅಂದರೆ ನಾವು ದಿನೇ ದಿನೇ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಬಂದಂಥ ಯೇಸು ಕ್ರಿಸ್ತನ ಸಾರಿಪುಳ್ಳವರಾಗುವಂತೆ ದೇವರಾತ್ಮನು ಪ್ರತಿಯೊಬ್ಬರ ಮುಖ್ಯ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯ ಮಾಡುವಾತನಾಗಿದ್ದ. ನೋಡ್ರಿ ಎಷ್ಟರ ಮಟ್ಟಿಗೆ ದೇವರಾತ್ಮನು ನಮ್ಮಲ್ಲಿರಬೇಕಾದ್ರೆ ದುಃಖಪಡಿಸಬೇಡ್ರಿ. ಪರಿಶುದ್ಧಾತ್ಮನು ನಮ್ಮಲ್ಲಿರಬೇಕಾದ್ರೆ ಯಾವ ರೀತಿ ನಮ್ಮ ಜವಾಬ್ದಾರಿಯಲ್ಲಿ ಪರಿಶುದ್ಧಾತ್ಮನಿಗೆ ಅಧೀನರಾಗಿ ವಿಧಿಯರಾಗಿ ಆತನಿಗೆ ಹೇಳಿದ ಮಾತುಗಳಿಗೆ ನಾವು ನಡ್ಕೊಳ್ಳಬೇಕಾದ ರೀತಿ ಎಷ್ಟು ಜವಾಬ್ದಾರಿಕೆ ಉಂಟು ಎಂಬುದಾಗಿ ನೋಡ್ತೇವೆ. ಪವಿತ್ರಾತ್ಮನ ದುಃಖಪಡಿಸುವ ರೀತಿಗಳು ಹೇಗಿರ್ತದೆ, ಯಾಕೆ ದುಃಖಪಡಿಸ್ತೇವೆ ನಾವು ಪರಿಶುದ್ಧಾತ್ಮನನ್ನು? ಯಾವುದರಿಂದ? ಮೊದಲನೇದಾಗಿ ನೋಡ್ರಿ, ಪಾಪದ ದಿಸೆಯಿಂದ. ಪಾಪದ ಸ್ಥಿತಿಯನ್ನು ದೇವರು ಪಾಪವನ್ನು ಹಾಗೆ ಮಾಡುವಾತನಾಗಿದ್ದಾನೆ. ದೇವರ ಮಕ್ಕಳು ಯಾವುದೇ ರೀತಿಯಲ್ಲಿ ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಅನೇಕ ನಮ್ಮ ಜೀವಿತದಲ್ಲಿ ಲೋಕದ ವಿಷಯಗಳಿಗೆ, ಶರೀರಾಶೆಗಳಿಗೆ, ಕಣ್ಣಿನಾಶೆಗೆ ಬೀಳುವಾಗ, ಮಾಡಬಾರ್ದ ಕಾರ್ಯಗಳು ಮಾಡುವಾಗ ದೇವರಿಂದ ಪಾಪ ಪರಿಶುದ್ಧಾತ್ಮ ನಮ್ಮನ್ನು ಅಂತಾನೆ, ನೀನು ಮಾಡಬಾರ್ದಾಗಿತ್ತು, ಯಾಕೆ ಮಾಡಿದೆ? ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ನಮ್ಮಲ್ಲಿ ಆಗುವಂಥ ಒಂದು ವ್ಯಥೆ ದುಃಖ ಪಡಿಸುವಂಥ ಸಂಗತಿ ಪರಿಶುದ್ಧಾತ್ಮ ನಮ್ಮ ಕೂಡ ಮಾತಾಡುವ ರೀತಿಯಲ್ಲಿ. ಹೋಗಬಾರ್ದು ಸ್ಥಳಕ್ಕೆ ಹೋದ್ರಿಂದ ಯಾಕೆ ಹೋದೆ, ಹೋಗಬಾರ್ದಾಯಿತು, ಇಂತಿಂಥ ಮಾತಾಡಬಾರ್ದಾಯಿತು, ಯಾಕೆ ಮಾತಾಡಿದೆ? ಪರಿಶುದ್ಧಾತ್ಮ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆ ಸೂಕ್ಷ್ಮತೆ ಇರುವುದಾದರೆ ಪರಿಶುದ್ಧಾತ್ಮನ ಧ್ವನಿ ಕೇಳಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯತೆ ಉಂಟು. ಆಮೇಲೆ ಯಾವಾಗ 2ನೇದಾಗಿ ದೇವರ ವಾಕ್ಯಕ್ಕೆ ಅವಿಧೇಯರಾಗುವಾಗ, ದೇವರ ವಾಕ್ಯದ ಬೋಧನೆಗಳಿರಬೇಕಾದ್ರೆ ಅದಕ್ಕೆ ಅವಿಧೇಯರಾಗಿ ನಡೆದುಕೊಳ್ಳುವಂಥ ಸಮಯದಲ್ಲಿ ಎಚ್ಚರಿಕೆ, ಪರಿಶುದ್ಧಾತ್ಮ ದುಃಖಪಡಿಸ್ತೇವೆ ನಾವು. 3ನೇದಾಗಿ ಸುಳ್ಳನ್ನು ಹಿಂಬಾಲಿಸುವುದರಿಂದ, ಸುಳ್ಳಾದ ಕಾರ್ಯಕ್ಕೆ ಒಳಪಡುವಾಗ ಸುಳ್ಳಾಡುವುದರ ಮೂಲಕ ಪರಿಶುದ್ಧಾತ್ಮ ನಾವು ದುಃಖಪಡಿಸ್ತೇವೆ, ನೋಯಿಸ್ತೇವೆ. ಆಮೇಲೆ ಸತ್ಯಕ್ಕೆ ವಿರುದ್ಧವಾಗಿ ನಡೆಕೊಳ್ಳುವಂಥ ಸಮಯದಲ್ಲಿ, 5ನೇದಾಗಿ ನೀತಿಗೆ ವಿರುದ್ಧವಾಗಿ ಜೀವಿಸುವಾಗ, ಆಮೇಲೆ 6ನೇದಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸುವಾಗ, ಆಮೇಲೆ ಲೋಕದ ಆಶೆಗಳಿಗೆ, ಶರೀರಾಶೆಗಳಿಗೆ, ಸ್ವಾರ್ಥಕ್ಕೆ ಅನುಸಾರವಾಗಿ ಜೀವಿಸುವಾಗ ನಾವು ಪರಿಶುದ್ಧಾತ್ಮನ ಏನು ಮಾಡ್ತೀವಿ? ದುಃಖಪಡಿಸ್ತೇವೆ. ಪ್ರಿಯರೇ, ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಮ್ಮನ್ನು ಪಾಪಕ್ಕೆ ನಡೆಸುವ ಸಂಗತಿಗಳಾಗಲಿ, ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ದುಃಖಪಡಿಸುವಂಥ ಸಂಗತಿ ನಾನು ಇರಕೂಡದು. ದೇವರೇ ನಾನು ಕರುಣಿಸು. ಪರಲೋಕದಲ್ಲಿರುವ ತಂದೆಯು ಯಾವ ರೀತಿ ಪರಿಶುದ್ಧನಾಗಿದ್ದು ನೀವು ಸಹ ಪರಿಶುದ್ಧರಾಗಿರಬೇಕು, ದೋಷರಾಗಿರಬೇಕು. ದೇವರ ಉದ್ದೇಶ ಆ ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿಯೂ ಸತ್ಯತೆಯಲ್ಲಿ ನಾವು ಜೀವಿಸುವಾಗ ದೇವರಿಗೆ ಸಮರ್ಪಕವಾದ ರೀತಿಯಲ್ಲಿ ಜೀವಿಸುವುದಕ್ಕೆ ನಮಗೆ ಸಾಧ್ಯ ಉಂಟು ಎಂಬುದನ್ನು ನೋಡ್ತೇವೆ. ಅದರಿಂದ ನಮ್ಮ ಜವಾಬ್ದಾರಿಕೆ ಏನು? ಇದು ಭಾಳ ಪ್ರಾಮುಖ್ಯವಾದ ಸತ್ಯವನ್ನು ಇಲ್ಲಿ ಪೌಲನು ನಮ್ಗೆ ತಿಳಿಯಪಡಿಸಬೇಕಾದರೆ ನಮ್ಮ ಜವಾಬ್ದಾರಿಕೆ. ಯಾಕೆಂದರೆ ಪ್ರತ್ಯೇಕವಾಗಿ 1 ಕೊರಿಂಥ 6:19 ನೋಡಬೇಕಾದ್ರೆ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಏನಾಗಿದೆ? ಗರ್ಭಗುಡಿ ಆಗಿದೆ ಎಂಬುದು ನಿಮಗೆ ತಿಳಿಯೋದು. Do you not know that your body is the temple of the Holy Spirit
ಹೂ ಇಸ್ ಇನ್ ಯು, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಈ ದೇಹ ದೇವರಿಗೆ ಗರ್ಭಗುಡಿಯಾಗಿರಬೇಕಾದ್ರೆ, ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ನಾವು ಹೇಗೆ ಜೀವಿಸಬೇಕು, ಪರಿಶುದ್ಧತೆ ಜೀವಿಸಬೇಕೆಂಬಂಥ ಒಂದು ಸಂಗತಿ ನಮಗೆ ಹೇಳುವಂಥದ್ದಾಗಿದೆ. 2 ತಿಮೋತಿ 1:7 ನೋಡಬೇಕಾದ್ರೆ ದೇವರು ಕೊಟ್ಟಿರುವಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಏಡಿತನದ ಆತ್ಮ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರು ಕೊಟ್ಟಿರುವ ಆತ್ಮ ಎಷ್ಟು ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಾವು ಹೇಡಿಗಳಲ್ಲ, ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸಬೇಕಾದ್ರೆ ನಮ್ಮನ್ನು ಯಾವ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಹತೋಟಿಯಲ್ಲಿಟ್ಟು ಅಧೀನದಲ್ಲಿಟ್ಟು ನಡೆಸುವಂಥ ರೀತಿ ಇರ್ತದೆ ಎಂಬುದಾಗಿ ನೋಡ್ತೇವೆ. ಆಮೇಲೆ 3ನೇದಾಗಿ ನೋಡಬೇಕು, ನಮ್ಮ ಜವಾಬ್ದಾರಿಕೆ ಅಂದರೆ ಪವಿತ್ರಾತ್ಮನ ಫಲ. ನಾವು ಪ್ರತ್ಯೇಕವಾಗಿ ಗಲಾತ್ಯ ಪತ್ರಿಕೆ ನಾವು 5ನೇ ಅಧ್ಯಾಯ 22ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಇರುವಂಥ ಮಾತೇನೆಂದರೆ ಪವಿತ್ರಾತ್ಮ ಫಲ ಅಂತ ಹೇಳಿದ್ರೆ ಯಾವುದು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಫಲಗಳು ಅಂತ ಅಲ್ಲ, ಫಲ ಅಂದರೆ ಪರಿಶುದ್ಧಾತ್ಮನು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಫಲವನ್ನು ಬಿಡಬೇಕಾದ್ರೆ ಈ ಎಲ್ಲ ಸಂಗತಿಗಳು ಇರ್ತದೆ ಎಂಬುದನ್ನು ಅಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ನೋಡ್ತೇವೆ. 5ನೇದಾಗಿ ನೋಡಬೇಕಾದ್ರೆ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 5:18 ನಾವು ಅನೇಕ ಸಾರಿ ಆಲೋಚನೆ ಮಾಡಿದ್ದೇವೆ. ನಾವು ಪವಿತ್ರಾತ್ಮ ಭರಿತರಾಗಿ ಎಲ್ಲ ಸಮಯದಂತೆ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಜೀವಿಸಬೇಕು. ಅಂದರೆ ನಮ್ಮ ಜೀವಿತದಲ್ಲಿ ಇರೋ ಜವಾಬ್ದಾರಿಕೆ ಅಂತ ಹೇಳಿದ್ರೆ ನಾವೆಲ್ಲ ಸಮಯದಲ್ಲಿ ಆತ್ಮಭರಿತವಾದ ಜೀವಿತವನ್ನು ನಾವು ಜೀವಿಸಬೇಕು ಎಂಬುದಾಗಿ. ಆಮೇಲೆ ಕೊನೆಯದಾಗಿ ಅಂದರೆ ಯೂದನು 20ನೇ ವಚನದಲ್ಲಿ ಮತ್ತು ಅದೇ ರೀತಿ ಎಫೆಸ ಪತ್ರಿಕೆ 6:18 ನೋಡಬೇಕಾದ್ರೆ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡುವಂಥ ಒಂದು ಸಂಗತಿ. ಇಡೀ ಪ್ರತಿ ಸಂಗತಿಗಳನ್ನು ನಾವು ನೋಡಬೇಕಾದ್ರೆ ದೇವರ ವಾಕ್ಯದ ಅನೇಕ ಸಂಗತಿ ಉಂಟು. ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಹೊತ್ತು ಬರಬೇಕಾದ್ರೆ ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಕತ್ತಿಯನ್ನು ಹಿಡಿಯಿರಿ, ಅದು ಭಾಳ ಪ್ರಾಮುಖ್ಯವಾದ ಸತ್ಯ. ಪ್ರತಿ ದೇವರ ವಾಕ್ಯ ಸತ್ಯತೆಯನ್ನು ನೋಡಬೇಕಾದ್ರೆ ಆತ್ಮಭರಿತ ಜೀವಿತ ಹೇಗೆ ಜೀವಿಸಬೇಕು ಎಂಬುದಾಗಿ. ನಾವು 2ನೇದಾಗಿ ಬರುವಾಗ ಅಲ್ಲಿ ಪೌಲನು ಇಲ್ಲಿ ಹೇಳ್ತಿರುವಂಥ ಮಾತೇನೆಂದರೆ ವಿ ಆರ್ ಸೀಲ್ಡ್, ನಾವು ಮುದ್ರೆ ಹೊಂದಿದ್ದೀರಲ್ಲ. ಅಂದರೆ ದೇವರು ತನ್ನ ಆತ್ಮನ ಮೂಲಕವಾಗಿ ಪ್ರತಿಯೊಬ್ಬ ಜನರನ್ನು ಏನು ಮಾಡಿದ್ದಾನೆ, ಇವರು ನನ್ನವರು ಎಂಬುದನ್ನು ಮುದ್ರೆ ಹಾಕಿದ್ದಾನೆ. ಈ ಸೀಲ್ಡ್ ಅಸ್. ಇದು ಭಾಳ ಒಂದು ಅರ್ಥಗರ್ಭಿತವಾದಂಥ ಮಾತು ಇದು. ದೇವರು ತನ್ನವರು ಯಾರು ಎಂಬುದನ್ನು ಮೊದಲೇ ಆತನಿಗೆ ಗೊತ್ತುಂಟು. ದೇವರ ವಾಕ್ಯ ಎಫೆಸ ಪತ್ರಿಕೆ ನೋಡ್ತೇವೆ, ಲೋಕವು ಉಂಟಾಗಿ ಮುಂಚೆ ಆತ ನಮ್ಮನ್ನು ಏನು ಮಾಡಿದ್ದಾನಂತೆ, ಆರಿಸಿಕೊಂಡಿದ್ದಾನೆ. ಮೊದಲೇ ನಮ್ಮ ಯೇಸು ಕ್ರಿಸ್ತನ ಆರಿಸಿಕೊಂಡು ಪ್ರತ್ಯೇಕಿಸಿದ್ದಾನೆ. ನಾವು ಅಕಸ್ಮಿತವಾಗಿ ಬಂದಂಥವರೆಲ್ಲ ಪ್ರಿಯರೇ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿದ್ದಾರೋ, ಪಾಪದಿಂದ ಬಿಡುಗಡೆ ಹೊಂದಿದ್ದಾರೋ, ಅಲ್ಲಿ ಕರ್ತ ಹೇಳುವಂಥ ಮಾತು, ದೇವರಾತ್ಮನ ಮುದ್ರೆಯನ್ನು ನಮ್ಮ ಮೇಲೆ ಹಾಕಿದ್ದಾನೆ. ಪರಿಶುದ್ಧಾತ್ಮನ ಮುದ್ರೆ ಇರುವಾಗ ಅದು ಉದ್ದೇಶ ಏನಂತ ಹೇಳಿದ್ರೆ, ವಿ ಆರ್ ಬಿಲಾಂಗ್ಸ್ ಟು ಗಾಡ್ ಫಾರ್ ಎಟರ್ನಿಟಿ ಟು ಎಟರ್ನಿಟಿ. ಅಂದರೆ ಸೀಲ್ ಅದು ಯಾರು ನಮ್ಮ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ನಮ್ಮ ರಕ್ಷಣೆಯ ನಿಶ್ಚಯತ್ವ. ಯೇಸು ಕ್ರಿಸ್ತನ ನಮ್ಮ ಒಡೆಯನು ಯಜಮಾನ ಇರಬೇಕಾದ್ರೆ ನಾವು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಂಥವರು. ಈಗ ಒಂದು ಪೋಸ್ಟ್ ಆಫೀಸ್ಗೆ ಹೋದರೆ ಪ್ರತಿಯೊಂದು ಪೋಸ್ಟ್ ಕೊಡಬೇಕಾದ್ರೆ ಆ ಪೋಸ್ಟ್ ಆಫೀಸ್ ಸೀಲ್ ಹಾಕ್ತಾರೆ, ಮುದ್ರೆ. ಅದೇನೆಂದರೆ ಅದು ತಮಗೆ ಸಂಬಂಧಪಟ್ಟಂಥದ್ದು. ಈ ಒಂದು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗಲಿ, ಬೇರೆ ಯಾವ ಸಂಗತಿ ಆಗಲಿ, ಆ ಗೌರ್ಮೆಂಟ್ ಸೀಲ್ ಬೀಳ್ತದೆ. ಅದು ಎಷ್ಟು ಏನು ತೋರಿಸ್ತದೆ, ಅದು ಯಾರ್ದು ಮಾಡೋದು, ಅದು ಸಂಪೂರ್ಣ ಭದ್ರತೆಯನ್ನು ತೋರಿಸುವಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ಸೀಲ್ಡ್, ನಾವು ಯೇಸು ಕ್ರಿಸ್ತನಲ್ಲಿ ಮುದ್ರೆ ಹೊಂದಿದ್ದೀವಿ ಅಂತ ಹೇಳ್ಬೇಕಾದ್ರೆ ಅದು ದೇವರಿಗೆ ಸಂಬಂಧಪಟ್ಟಂಥದ್ದು. ದೇವರು ನಮ್ಮ ಒಡೆಯನಾಗಿದ್ದಾನೆ ಮತ್ತು ನಾವು ದೇವರಲ್ಲಿ ಭದ್ರತೆ ಉಳ್ಳವರಾಗಿದ್ದೇವೆ. ಮತ್ತು ಯೇಸು ಕ್ರಿಸ್ತನ ಹೇಳಿದ ಮಾತು ಯೋಹಾನ ಸುವಾರ್ತೆ 10:28 ನೋಡಬೇಕಾದ್ರೆ 27 ನೋಡ್ತೇವೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತೇವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಗಳಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಗಳಿಂದ ಯಾರೂ ಕಸಕೊಳ್ಳಲಾರರು, ನಾನು ತಂದೆಯು ಒಂದಾಗಿದ್ದೇವೆ ಅಂತ. ನೋಡ್ರಿ, ಇಲ್ಲಿ ಏನು ತೋರಿಸ್ತಾ ಇದೆ? ಭದ್ರತೆ, ಶ್ಯೂರಿಟಿ.
ಯೇಸು ಕ್ರಿಸ್ತನ ಕೈಯಲ್ಲಿದ್ದೇವೆ. ನಾವು ನಮ್ಮನ್ನು ಹಂಗೆ ಚಿತ್ರಿಸಿಕೊಂಡಿದ್ದಾನೆ ಎಂಬುದಾಗಿ ಯೇಸುಗ್ರಂಥದಲ್ಲಿ ನೋಡ್ತೇವೆ. ನಮ್ಮನ್ನು ಯಾವಾಗ ನೆನಪು ಮಾಡಿಕೊಳ್ಳುವ ಕರ್ತನು. ಅಂದರೆ ಈ ಸೀಲ್ಡಸ್ ಅಂತ ಹೇಳಬೇಕಾದ್ರೆ ಇರ್ತಕ್ಕಂಥ ಸಂಗತಿ ಅಂದರೆ ನಾವು ನಮ್ಮ ಭದ್ರತೆಯಲ್ಲಿ ಶಾಶ್ವತವಾದ ಸಂಬಂಧದಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ ಎಂಬುದನ್ನು ಅಲ್ಲಿ ಇರುವಂಥ ಸತ್ಯತೆಯಲ್ಲಿ ನಾವು ಆಲೋಚಿಸಬೇಕಾದರೆ ಎಂಥ ಒಂದು ಶ್ರೇಷ್ಠವಾದ ಭದ್ರತೆ ನಮಗುಂಟು ಎಂಬುದನ್ನು ನೋಡ್ತೇವೆ. ಕೊನೆಯದಾಗಿ ಮೂರನೇದಾಗಿ ನೋಡಬೇಕಾದ್ರೆ ಪರಿಶುದ್ಧಾತ್ಮನು ಯಾಕೆ ಕೊಡಲ್ಪಟ್ಟಿದ್ದಾರೆ ಅಂದರೆ ವಿಮೋಚನೆಯ ದಿನಕ್ಕಾಗಿ ಕೊಡಲ್ಪಟ್ಟಿದ್ದೇವೆ. ದ ಡೇ ಆಫ್ ರಿಡಂಪ್ಷನ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವಾತನಾಗಿದ್ದಾನೆ. 1 ಥೆಸಲೋನಿಕ ಪತ್ರಿಕೆ ನಾವು 4ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ಪ್ರತ್ಯೇಕವಾಗಿ 13-18 ಓದಬೇಕಾದ್ರೆ ಆತನ ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ಧ್ವನಿಯು ಆಕಾಶದಲ್ಲಿ ಇಳಿದು ಬರ್ತಾರಂತೆ. ಆ ದೇವರ ವಾಕ್ಯ ಬೆಳಬೇಕಾದ್ರೆ ಯಾರು ಕರ್ತನ ಮೊದಲು ನಿದ್ರೆ ಹೋಗಿದ್ದು ಅವರೇ ಎಬ್ಬಿಸಲ್ಪಡ್ತಾರೆ. ನಾವು ಅದು ಎಚ್ಚರಪಡುತ್ತೇವೆ. ನಮ್ಮ ವಿಮೋಚನೆಯ ದಿನ ಎಷ್ಟು ಮಟ್ಟಿಗೆ ಉಂಟು ಅಂತ ಹೇಳಬೇಕಾದ್ರೆ ನಾವು ಕರ್ತನ ಜೊತೆಯಲ್ಲಿ ಶಾಶ್ವತವಾಗಿರುವಂಥ ಒಂದು ಶ್ರೇಷ್ಠವಾದಂಥ ಸಂಗತಿ. ಈ ಲೋಕ ನಮ್ಮದು ಪರ್ಮನೆಂಟ್ ಪ್ಲೇಸ್ ಅಲ್ಲ ಪ್ರಿಯರೇ. ದೇವರ ಮಕ್ಕಳು ಯಾವಾಗ ತಿಳ್ಕೊಳ್ಬೇಕು ಸತ್ಯ ಏನಂದರೆ ನಾವು ಈ ಲೋಕದಲ್ಲಿ ಪರದೇಶಸ್ಥರು, ನಾವು ಯಾತ್ರಿಕರಾಗಿದ್ದೇವೆ. ನಮ್ಮ ನಿವಾಸ ಸ್ಥಾನ ಯೇಸುಸ್ವಾಮಿ ಅದಕ್ಕೆ ಹೇಳಿದ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರು ನಂಬಿರಿ, ನನ್ನ ನಂಬಿರಿ, ನಾನು ತಂದೆ ನಿಮಗೆ ಪರಲೋಕ ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ, ಬಂದು ಕರ್ಕೊಂಡು ಹೋಗ್ತೇನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ಎಂಥ ಒಂದು ಶ್ರೇಷ್ಠವಾದಂಥ ನಮಗಿರ್ತಕ್ಕಂಥ ನಿರೀಕ್ಷೆ. ದೇವರು ತನ್ನ ಮಕ್ಕಳಿಗೋಸ್ಕರ ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಏನಂದರೆ ನಮಗೆ ನಿವಾಸವನ್ನು ಮ್ಯಾನ್ಷನ್ ಎಂಬುದಾಗಿ ನೋಡ್ತೇವೆ. ಬಿಡಾರವನ್ನು ಸಿದ್ಧ ಮಾಡ್ತಿದ್ದಾರೆ. ನಮ್ಮನ್ನು ಕರ್ಕೊಂಡು ಹೋಗುವಂಥ ದಿನ ವಿಮೋಚನೆ ದಿನ. ನಾವು ಅನೇಕ ವೇಳೆ ದೇಹದಲ್ಲಿ ಬಲಹೀನತೆ ಇರ್ಬೋದು, ಕೊರತೆ ಇರ್ಬೋದು, ನಾನಾ ಸನ್ನಿವೇಶಗಳು ದಾಟಿ ಹೋಗ್ತಾ ಇರ್ಬೋದು. ಅದು ಯೇಸು ಕ್ರಿಸ್ತನ ಬರುವಾಗ ಮಹಿಮಾ ಶರೀರಗಳಾಗಿ ನಾವು ಎತ್ತರಪಡುತ್ತೇವೆ. ಈ ನಮ್ಮ ದೇಹದಲ್ಲಿ ಅನೇಕ ಸಂಗತಿಗಳು ಇರ್ಬೋದು, ಬಲಹೀನತೆಗಳು, ಕೊರತೆಗಳು, ಅನಾರೋಗ್ಯ ಇರ್ಬೋದು. ಯೇಸು ಕ್ರಿಸ್ತನ ಬರುವಾಗ ಮಹಿಮಾ ಶರೀರಗಳಾಗಿ ನಾವು ಆತನ ಜೊತೆಯಲ್ಲಿ ನಿತ್ಯ ನಿರಂತರವಾಗಿರುವಂಥ ಆ ಒಂದು ಶ್ರೇಷ್ಠವಾದಂಥ ಒಂದು ಬಾಧ್ಯತೆಯಲ್ಲಿ ಜೀವಿಸ್ತೇವೆ. ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನೋಡ್ತೇವೆ ಒಂದು ಮಾತು, ನಾವು ಓದಿ ಮುಗಿಸ್ತೇನೆ. ಅಂದರೆ 1 ಕೊರಿಂಥ ಪತ್ರಿಕೆಯಲ್ಲಿ ಇರುವ ಮಾತು 15ನೇ ಅಧ್ಯಾಯದಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ 52ನೇ ವಚನದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ತೆಪ್ಪೆ ಬಡಿಯುವಷ್ಟು ಒಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಆಮೇಲೆ ಇನ್ನೊಂದು, ಮರಣ ದೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ದೇವರ ವಾಕ್ಯ ನೋಡ್ತಾ ಬರುವಾಗ ಇನ್ನೂ ಅನೇಕ ಸತ್ಯಗಳನ್ನು ಅಲ್ಲಿ ನಾವು ಅಂದರೆ ದೇವರು ನಮ್ಮನ್ನೆಲ್ಲ ಈ ನಮ್ಮ ಇರ್ತಕ್ಕಂಥ ದೇಹವನ್ನು ಮಹಿಮಾ ಶರೀರಗಳನ್ನಾಗಿ ಮಾಡಿ ತನ್ನ ಮಹಿಮೆಯಲ್ಲಿ ನಮ್ಮನ್ನು ಸೇರಿಸುವಂಥವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯ ಕೇಳುವಾಗ ನಿಮ್ಮ ನಂಬಿಕೆ, ನಿಮ್ಮ ನಿರೀಕ್ಷೆ ಯಾವುದು? ನಿಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀರಿ, ಜೀವಿಸ್ತಾ ಇದ್ದೀರಿ? ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೀರೋ? ದೇವರವಾಗಿ 2 ವಾಕ್ಯಗಳು ಹೇಳಲ್ಪಟ್ಟಿದೆ ಪರಿಶುದ್ಧಾತ್ಮನ ಬಗ್ಗೆ. ದುಃಖಪಡಿಸಬೇಡ್ರಿ, ಆಮೇಲೆ ನಂದಿಸಬೇಡ್ರಿ. ದೇವರಾತ್ಮ ನಮ್ಮಲ್ಲಿ ಇರುವಂಥ ಸಮಯದಲ್ಲಿ ವಾಸಿಸಬೇಕಾದರೆ ಪ್ರತಿದಿನ ಪರಿಶುದ್ಧಾತ್ಮನ ಧ್ವನಿ ಕೇಳಿಸ್ಕೊಳ್ಬೇಕಾದದ್ದು. ಆತನು ನಮಗೆ ಕೂಡ ಸಹಾಯಕನಾಗಿದ್ದಾನೆ, ನಮ್ಮ ಕೂಡ ಮಾತಾಡಿ ಯೇಸು ಕ್ರಿಸ್ತ ಹೇಳಿದ ಮಾತುಗಳನ್ನೇ ಆಡ್ತಾನೆ. ನಾವಲ್ಲಿ ವಾಸ ಮಾಡಿ ನೆಲೆಗೊಂಡಿರಬೇಕಾದರೆ ಪ್ರತಿದಿನ ನಮ್ಮ ಜವಾಬ್ದಾರಿಕೆಯಲ್ಲಿ ನಾವು ಪರಿಶುದ್ಧಾತ್ಮನ ಬೋಧಿಸುವ ರೀತಿಯಲ್ಲಿ, ಮಾತಾಡುವ ರೀತಿಯಲ್ಲಿ ಎಲ್ಲ ಅಧೀನರಾಗಿ ವಿಧೇಯರಾಗಿ ನಡ್ಕೊಳ್ಳಬೇಕಾದಂಥ ರೀತಿ, ಇದು ಭಾಳ ಪ್ರಾಮುಖ್ಯ ಸಂಗತಿ ಪ್ರಿಯರೇ. ಅದರಿಂದ ನಮ್ಮ ಜೀವಿತ ಈ ಲೋಕ ಬಿಡುವವರೆಗೂ ಎಲ್ಲ ಸಮಯದಲ್ಲಿ ನಾವು ಆತ್ಮಭರಿತ ಜೀವಿತವನ್ನು ಜೀವಿಸಬೇಕು. ಯೇಸು ಕ್ರಿಸ್ತನ ಬರುವಾಗ ಪರಿಶುದ್ಧಾತ್ಮನೊಡನೆ ನಾವು ಎಚ್ಚರಪಡುತ್ತೇವೆ. ಪರಿಶುದ್ಧಾತ್ಮನ ಮೂಲಕವಾಗಿ ಆ ಒಂದು ಶ್ರೇಷ್ಠವಾದ ನಂಬಿಕೆ ನಿರೀಕ್ಷೆ ಇರಬೇಕಾದರೆ ಯೋಗ್ಯರಾಗಿ, ಭಯಭಕ್ತಿಯುಳ್ಳವರಾಗಿ, ನಂಬಿಕಸ್ಥರಾಗಿ ಕರ್ತನಿಗೆ ಯೋಗ್ಯರಾಗಿ ನಡ್ಕೊಳ್ಳಬೇಕಾಗಿದೆ. ದೇವರ ರೀತಿ ತನ್ನ ಮಹಿಮೆಗಾಗಿ ನಾವು ಒಬ್ಬೊಬ್ಬರನ್ನು ಆತ್ಮಭರಿತ ಜೀವಿತವನ್ನು ಜೀವಿಸುವಂತೆ ಕೃಪೆ ನೀಡಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯಾರ್ಯಾರು ವಾಕ್ಯ ಕೇಳಿದ್ದಾರೆ, ಎಲ್ಲಿ ಸೋತಿ ಹೋಗಿದ್ದಾರೆ ಕರ್ತನಿಗೆ ಕರುಣಿಸು, ಎಲ್ಲಿ ದುಃಖಪಡಿಸಿದ್ದಾರೆ ಕ್ಷಮಿಸಪ್ಪ. ದೇವರೇ, ನೀನು ಒಬ್ಬೊಬ್ಬರ ಹೃದಯಗಳಲ್ಲಿ ಉಜ್ಜೀವನತ ಎಂಬುದಾಗಿ ಬೇಡ್ತೇವೆ. ಪವಿತ್ರಾತ್ಮ ದುಃಖಪಡಿಸಬೇಡ್ರಿ, ನಂದಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ಈ ಎಚ್ಚರಿಕೆ ಮಾತುಗಳನ್ನು ಗಮನಿಸಿದವರಾಗಿ ನಿನಗೆ ಸಮರ್ಪಕವಾದ ಜೀವಿತ ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ. ಆಮೆನ್.
ಅನುಜನಿ